ಹಲೋ ಎವ್ರಿವನ್, ಹ್ಯಾಪಿ ಸಂಕ್ರಾಂತಿ ಟು ಆಲ್. ಸಂಕ್ರಾಂತಿ ಅಂದರೆ ಫಸ್ಟ್ ನೆನಪಾಗೋದು ಪೊಂಗಲ್ ಅಲ್ವಾ. ಸೊ ನಾನು ಕೂಡ ಇವತ್ತು ಮನೇಲಿ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಕ್ಕಿ ಮತ್ತು ಬೆಲ್ಲನ ಈಕ್ವಲ್ ಅಮೌಂಟಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಆಮೇಲೆ ವಾಶ್ ಮಾಡಿ ಒಂದು 3 ವಿಷಲ್ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ನಾವೀಗ ಬೆಲ್ಲನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಬೆಲ್ಲನ ಒಂದು ಬೇರೆ ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದರಲ್ಲಿ ಸ್ವಲ್ಪ ಕಸ ಬಂದರೆ ರಿಮೂವ್ ಆಗುತ್ತೆ ಅನ್ನೋ ರೀಸನ್ಗೆ. ಸೊ ಈ ಥರ ಫಿಲ್ಟರ್ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಒಂದು ನೋಡಿ, ಇವಾಗ ಕುದಿ ಬರುತ್ತೆ. ಸೊ ಇದು ಕುದಿ ಬಂದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ಪೊಂಗಲ್ಗೆ ನಾವು ಎಷ್ಟು ತುಪ್ಪ ಆ್ಯಡ್ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಇದು ಕುದಿತಾ ಇರಲಿ, ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪ್ಯಾನಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪಕ್ಕೆ ನನಗೆ ಇದೆಲ್ಲ ಡ್ರೈ ಫ್ರೂಟ್ಸ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್ ಮತ್ತು ಸೂರ್ಯಕಾಂತಿ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೀಡ್ಸ್ ಆ್ಯಡ್ ಮಾಡ್ಕೊಳ್ಳೋದು ಇಲ್ಲಿ ಆಪ್ಷನಲ್, ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು, ಸೊ ನೋಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದೇ ಫ್ರೈ ಮಾಡಿರೋ ಒಗ್ಗರಣೆನ ಈಗ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ. ಸೊ ಪೊಂಗಲ್ ಇವಾಗ ರೆಡಿಯಾಗಿದೆ. ಸೊ ದೇವ್ರ ನೈವೇದ್ಯಕ್ಕೆ ಅಂತ ನಾನಿಲ್ಲಿ ಕಬ್ಬು, ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ಸಂಕ್ರಾಂತಿ ಕಾಳನ್ನ ಹಾಕಿ ಅದ್ರ ಜೊತೆಗೆ ಮಾಡಿರೋ ಪೊಂಗಲ್ನ ಕೂಡ ದೇವರಿಗೆ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಂಕ್ರಾಂತಿಯಲ್ಲಿ ಚಿಕ್ಕ ಮಕ್ಕಳು ಮನೇಲಿದ್ದರೆ ಅವರಿಗೆ ಫಲ ಎರೆಯೋದನ್ನು ಮಾಡ್ತಾರೆ. ಸೊ ಅದಕ್ಕೆ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಲ ಎರೆಯೋದು ಏನಕ್ಕೆ ಅಂದರೆ ಮಕ್ಕಳಿಗೆ ಆಯುಷು, ಆರೋಗ್ಯ ಅಭಿವೃದ್ಧಿ ಆಗಲಿ ಮತ್ತು ಅವರಿಗೆ ಯಶಸ್ಸು ಸಿಗಲಿ ಮತ್ತು ಅವರಿಗೆ ಆಗಿರೋ ದೃಷ್ಟಿಗಳೆಲ್ಲ ಹೋಗಲಿ ಅನ್ನೋ ರೀಸನ್ಗೆ ಈ ಫಲ ಎರಿತಾರೆ. ಇದನ್ನು ನಾವು 5 ವರ್ಷದಿಂದ 12 ವರ್ಷದ ಮಕ್ಕಳವರೆಗೂ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿ, ನಾನು ಇವಾಗ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವೊಂದು ಕಬ್ಬನ್ನು ಪೀಸ್ ಮಾಡಿ ಇಟ್ಕೊಂಡಿರಬೇಕು, ಅಕ್ಷತೆ ಕಾಳು, ಕಾಯಿನ್ಸ್ ಮತ್ತು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು, ಎಲ್ಚೆ ಹಣ್ಣು ಅಂದರೆ ಬಾರೆಹಣ್ಣು, ಇಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಇಲ್ಲಿ ಕೆಂಪಾರತಿನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಸೇರಿರುತ್ತಲ್ಲ ಮನೇಲಿ, ಅದರಲ್ಲಿ ಇದು ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡು ತಲೆ ಮೇಲಿಂದ 3 ಸರಿ ಫಲ ಎರಿಬೇಕು. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಕೂಡ ಮಕ್ಕಳಿಗೆ ಫಲ ಎರಿಬೇಕು. ಸೊ ಇಲ್ಲಿ ನಮ್ಮ ಮನೇಲಿ ಎಲ್ಲರೂ ನಾವು ನನ್ನ ಮಗನಿಗೆ ಫಲ ಎರಿತಾ ಇದ್ದೀವಿ. ಸೊ ಇದಾದಮೇಲೆ ಇಂಪಾರ್ಟೆಂಟಾಗಿ ಏನು ಮಾಡೋದು ಅಂದರೆ ಮಕ್ಕಳಿಗೆ ಆರತಿ ಮಾಡೋದು. ಸೊ ಈ ಆರತಿ ಮಾಡೋದ್ರಿಂದ ಅವರಿಗಿರೋವಂಥ ದೃಷ್ಟಿಗಳೆಲ್ಲ ದೂರ ಆಗುತ್ತೆ. ಎಷ್ಟೊಂದು ಜನ ಮಕ್ಕಳಿಗೆ ದೃಷ್ಟಿ ಆದಾಗ ತುಂಬ ಕಿರಿಕಿರಿ ಮಾಡೋದಾಗಲಿ ಅಥವಾ ಹುಷಾರು ತಪ್ಪೋದಾಗಲಿ ಮಾಡ್ತಾರೆ. ಸೊ ಈ ಆರತಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಆ ಥರ ಯಾವುದೇ ದೃಷ್ಟಿ ದೋಷಗಳಾಗಿದ್ರೂ ಹೋಗಿಬಿಡುತ್ತೆ. ಸೊ ಈ ಥರ 5 ಸರಿ ನಾವು ಆರತಿ ಮಾಡಿಕೊಂಡು 3 ಸರ್ತಿ ಇಳೆ ತೆಗಿಬೇಕು. ಸೊ ಇಳೆ ತೆಗೆಯೋದನ್ನ ಮಾತ್ರ ಮರಿಬೇಡಿ. ಸೊ ಚಿಕ್ಕ ಮಕ್ಕಳಿಗೆ ಇದರಿಂದ ತುಂಬಾ ಯೂಸ್ ಆಗುತ್ತೆ. ಅವರು ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಅಭಿವೃದ್ಧಿ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು 5ರಿಂದ 12 ವರ್ಷದ ಮಕ್ಕಳವರೆಗೂ ಮಾಡ್ಕೊಳ್ಬೋದು. ಸೊ ಸಂಕ್ರಾಂತಿಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಇದನ್ನು ತಪ್ಪದೆ ಮಾಡಿ. ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದ ಮೇಲೆ ಸೊ ನಮ್ಮ ಸಂಕ್ರಾಂತಿ ಅಲ್ಲಿಗೆ ಮುಕ್ತಾಯ ಆಯಿತು. ಸೊ ಇದಾಗಿತ್ತು ನಮ್ಮ ಸಂಕ್ರಾಂತಿ ಸೆಲೆಬ್ರೇಷನ್. ಥ್ಯಾಂಕ್ ಯು ಆಲ್.